ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ತ್ರಿಷಾ ಲೈಫ್ ಸ್ಟೈಲ್. ನಾವಿವಾಗ ಕೇರಳದಲ್ಲಿರುವಂಥ ತೇಕಡಿಯಿಂದ ಹೊರಟಿದ್ದೀವಿ ತಿರುವನಂತಪುರಂಗೆ. ಇಲ್ಲಿ ಎಲಿಫೆಂಟ್ ರೈಡ್ ಇತ್ತು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಬಂದಿದ್ವಿ. ಎಲಿಫೆಂಟ್ ರೈಡ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ತಿರುವನಂತಪುರಂಗೆ ಹೊರಟಿದ್ದೀವಿ. ಹೋಗಬೇಕಾದ್ರೆ ದಾರಿಲಿ ಬ್ಯೂಟಿಫುಲ್ ಆದ ಜಾಗಗಳನ್ನ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿತ್ತು ನೇಚರ್ ಅಂತೂ. ಮೋಡ ಕೂಡ ಇರಲಿಲ್ಲ, ಸ್ವಲ್ಪ ಬಿಸಿಲು ಇದ್ದಿದ್ದರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಈ ವ್ಯೂವ್ನೆಲ್ಲ ನೋಡಿಕೊಂಡು ನಾವು ಇವಾಗ ಪದ್ಮನಾಭ ದರ್ಶನ ಮಾಡೋಣ ಅಂತ ಹೇಳಿ ಹೊರಟಿದ್ದೀನಿ. ನಾನು ಕೂಡ ಹೋಗ್ತಾ ಇರೋದು ಫಸ್ಟ್ ಟೈಮು. ಹೇಗಿರುತ್ತೆ ಏನು ಅಂತ ನೋಡೋಣ. ನಾವು ಅಲ್ಲಿಂದ ಹೊರಟು ಬರೋ ಅಷ್ಟರಲ್ಲಿ ನೈಟ್ ಆಗಿತ್ತು, 8:30 ಆಗಿತ್ತು. ನಾನು ವೀಡಿಯೋನ ನೈಟಲ್ಲಿ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ನಾವು ರೂಮ್ನ ಬುಕ್ ಮಾಡಿರಲಿಲ್ಲ. ಅಲ್ಲೇ ಹೋಗಿ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಬಟ್ ರೂಮ್ ಅಂತೂ ಒಂದು ಖಾಲಿ ಇರಲಿಲ್ಲ, ಫುಲ್ಲು ಕ್ರೌಡ್ ಇತ್ತು. ಎಲ್ಲ ಕಡೆ ಫುಲ್ ಬುಕ್ ಆಗಿಬಿಟ್ಟಿತ್ತು. ಸೊ ಯಾವುದೋ ಹೊಸ್ದಾಗಿ ಒಂದು ಹೋಟೆಲ್ಲು 1 ಮಂತ್ ಆಗಿತ್ತಂತೆ ಓಪನ್ ಆಗಿ. ಆ ಹೋಟೆಲ್ನ ಕೇಳಿದ್ವಿ, ಇತ್ತು, ಒಂದೇ ಒಂದು ರೂಮ್ ಇದೆ. ಬೆಳಗ್ಗೆ 11 o'clock ಅಷ್ಟೊತ್ತಿಗೆ ಚೆಕ್ಔಟ್ ಮಾಡಬೇಕು ಅಂತ ಹೇಳಿದರು. ಬಟ್ ವೆರಿ ಕಾಸ್ಟ್ಲಿ ಇದು ರೂಮ್ ಅಂತ ಅನಿಸ್ತು. ಅಂದರೆ ನೈಟ್ ನಾವು 9 o'clock ಬಂದಿದ್ದಕ್ಕೆ ಬೆಳಗ್ಗೆ 11 o'clock ಅಷ್ಟರಲ್ಲಿ ಅಂದರೆ ಒನ್ ಡೇ ಏನಿರುತ್ತೆ ಆ ಡೇದು ಫುಲ್ ಪೇ ಮಾಡಬೇಕಾಗಿತ್ತು. 5,500 ಏನೋ ಇತ್ತು ಈ ರೂಮ್ಗೆ. 11 o'clock ಅಷ್ಟೊತ್ತಲ್ಲಿ ಚೆಕ್ಔಟ್ ಮಾಡಿ ನಾವು ಕೊಡಬೇಕಾಗಿತ್ತು. ಬಟ್ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳಿ ಒಂದು 7:30, 8 o'clock ಅಷ್ಟಲ್ಲಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಬಂದ್ವಿ. ಬಟ್ ದೇವ್ರ ದರ್ಶನಕ್ಕೆ ಹೋದಾಗ ನಮಗೆ ಗೊತ್ತಾಗಿದ್ದೇನೆಂದರೆ ಫುಲ್ಲು ಕ್ರೌಡು. ಡಿಸೆಂಬರ್ ಟೈಮಲ್ಲಿ ನಾವು ಬಂದಾಗಂತೂ ಫುಲ್ಲು ಕ್ರೌಡ್ ಇತ್ತು. ಹಾಗಾಗಿ ಯಾರಾದರೂ ಡಿಸೆಂಬರ್ ಟೈಮಲ್ಲಿ ಪ್ಲ್ಯಾನ್ ಮಾಡಿ ಬರೋರಿದ್ರೆ ಖಂಡಿತ ಬರಬೇಡಿ, ಸಿಕ್ಕಾಬಟ್ಟೆ. ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಸಿರ್ತಾರಲ್ವ, ಆ ಥರ ಡಿಸೆಂಬರ್ ಟೈಮಲ್ಲಿ ಕ್ರಿಸ್ಮಸ್ ಹಾಲಿಡೇ ಎಲ್ಲ ಇರುತ್ತೆ ನೋಡಿ, ಅದರಿಂದ ತುಂಬಾ ಕ್ರೌಡ್ ಇತ್ತು. ಹಾಗಾಗಿ ನಮಗೆ ಬೆಳಗ್ಗೆ ದೇವ್ರ ದರ್ಶನ ಮಾಡೋದಕ್ಕೆ ಆಗಲಿಲ್ಲ. ಅಲ್ಲಿ ಯಾರೋ ಒಬ್ಬರು ಸಿಕ್ಕಿ ಹೇಳಿದ್ರು, ಮಧ್ಯರಾತ್ರಿ 3 ಗಂಟೆ ಅಥವಾ 2:30ಗೆ ನೀವು ಬಂದರೆ ದೇವ್ರ ದರ್ಶನ ಮಾಡ್ಬೋದು, ಇಲ್ಲಿ ಯಾವುದೇ ಥರ ಸ್ಪೆಷಲ್ ಕ್ಯೂ ಆ ಥರ ಎಲ್ಲ ಏನೂ ಇರೋದಿಲ್ಲ ಅಂತ ಹೇಳಿ ಹೇಳಿದ್ರು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ನಾವು ಮಧ್ಯರಾತ್ರಿ 2:30ಗೆ ಎದ್ದು ಹೊರಡೋಣ ಅಂತ ಹೇಳಿ ವಾಪಸ್ ಬಂದು ರೂಮ್ನ ಚೆಕ್ಔಟ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಬೇರೆ ರೂಮ್ ಹುಡ್ಕೋಣ ಅಂತ ಹೇಳಿದ್ವಿ. ಬಟ್ ಎಲ್ಲ ರೂಮು ಬುಕ್ ಆಗಿದೆ ಅಂತಲೇ ಬರ್ತಿತ್ತು. ಸೊ ಹಾಗೇ ಕಾರಲ್ಲೇ ಹೋಗಿ ಸುತ್ತಮುತ್ತ ಎಲ್ಲ ಕಡೆ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ಅಲ್ಲೂ ನೋಡಿದಾಗ ಎಲ್ಲ ರೂಮು ಬುಕ್ ಆಗಿತ್ತು ಅಂತಲೇ ಇತ್ತು. ಒಂದು ಲಾಸ್ಟಲ್ಲಿ ಯಾವುದೋ ರೂಮ್ ಇತ್ತು ಅಂತ ಗೊತ್ತಾಯಿತು. ಅಲ್ಲಿ ಹೋದ್ವಿ, ಒಂದು ರೂಮ್ ಸಿಕ್ತು. ನೋಡ್ತಿರ್ಬೋದು, ರೂಮ್ ಅಂತೂ ತುಂಬಾ ನೀಟಾಗಿತ್ತು, ತುಂಬಾ ನೋಡೋದಕ್ಕೂ ಕೂಡ ಚೆನ್ನಾಗಿತ್ತು. ನನಗಂತೂ ಈ ರೂಮ್ನ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಆಲ್ರೆಡಿ ನಾವು ಒಂದು 2 or 3 days ಇಲ್ಲಿ ಇರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ವ. ಈ ರೂಮ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಈ ರೂಮ್ಗೆ ಬಂದ್ವಿ. ಇದು ಕೂಡ ಅಂದರೆ ಒನ್ ಡೇಗೆ 5,000 ಏನೋ ಇತ್ತು. ಬಟ್ ರಿಯಲಿ ತುಂಬಾ ಚೆನ್ನಾಗಿತ್ತು. ರೂಮ್ ಅಂತೂ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ರು ಅಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು. ನಾವು ಬಂದು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ದೇವ್ರ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ, ಬಟ್ ರೂಮ್ ಅಂತೂ ಚೆನ್ನಾಗಿರೋದು ಸಿಕ್ತು. ಇವತ್ತು ನೈಟ್ 2:30, 3 o'clock ಅಷ್ಟರಲ್ಲಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಬಂದು ಈ ರೂಮ್ನೆಲ್ಲ ತೊಗೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ನಂತರ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಹೊರಟ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಬೇರೆ ಯಾವ ಪ್ಲೇಸ್ ಇದೆ ಇಲ್ಲಿ ಏನು ಅದೆಲ್ಲ ಸುತ್ತಾಡೋಣ, ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ವಿಡಿಯೋನ ಮಾಡ್ತಿದ್ದೆ. ಈ ರೂಮ್ ಅಂತೂ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ರೂಮ್ ಅಂತ ಅಂದ್ಬಿಟ್ಟು. ರೂಮ್ ಖಾಲಿ ಬರುವಾಗಲೂ ನಮಗೊಂದು ಸ್ವಲ್ಪ ಬೇಜಾರಾಯ್ತಿತ್ತು. ನನ್ನ ಮಗಳಿಗೂ ಕೂಡ 3 days ಒಳ್ಳೆ ನಮ್ಮ ಮನೆ ಥರನೇ ಇದ್ವಿ ಅಲ್ವಾ, ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು. ನೀವೇನಾದರೂ ಅನಂತ ಪದ್ಮನಾಭ ದೇವ್ರ ದರ್ಶನಕ್ಕೆ ಬರ್ತೀರಾ ತಿರುವನಂತಪುರಂಗೆ ಅಂತ ಅಂದರೆ ಖಂಡಿತ ರಜೆ ಟೈಮಲ್ಲಂತೂ ಬರೋಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ನಾನು ಆಲ್ರೆಡಿ ಡಿಸೆಂಬರ್ ಟೈಮಲ್ಲಿ ಬಂದು ನೋಡಿಬಿಟ್ಟೆ, ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ. ಎಲ್ಲೂ ರೂಮ್ಗಳು ಕೂಡ ಖಾಲಿ ಇರಲ್ಲ. ದೇವ್ರ ದರ್ಶನ ಮಾಡೋಕ್ಕೂ ಕೂಡ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ನೋಡಿ, ನಮ್ಮ ರೂಮು ಔಟ್ಸೈಡಿಂದ ನಾವು ಮಾಡಿದಂಥ ಹೋಟೆಲ್ ಈ ಥರ ಇತ್ತು. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಮೇಂಟೆನೆನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ನಮಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿಬಿಟ್ಟಿತ್ತು. ಅಲ್ಲಿರೋ ಸ್ಟಾಫ್ಗಳು ಕೂಡ ತುಂಬ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಅಂದರೆ ಟ್ರೀಟ್ ಮಾಡಿದರು. ಇನ್ನು ನಾವು ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಹೊರಟಿದ್ದು ಆಳಿಮಾಲ ಶಿವ ಟೆಂಪಲ್ ಅಂತ ಹೇಳಿ. ಆಲ್ರೆಡಿ ಒಂದು 4 o'clock ಆಗಿತ್ತು ಅನಿಸುತ್ತೆ ನಾವು ಬಂದಾಗ.
ಅಲ್ಲೂ ಕೂಡ ಕ್ರೌಡ್ ಇತ್ತು, ಬಟ್ ಅಷ್ಟೊಂದೇನು ಕ್ರೌಡ್ ಇರಲಿಲ್ಲ. ಇಲ್ಲಿ ಜಾಗ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಮತ್ತು ಈ ಶಿವನ್ನ ನೋಡಬೇಕು ಅಂತಲೂ ಕೂಡ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ನಾವು ಬಂದಿದ್ವಿ. ತುಂಬ ಚೆನ್ನಾಗಿದೆ ಹೋಗಿ ಅಂತಲೂ ಕೂಡ ಬೇರೆ ಯಾರೋ ಹೇಳಿದರು. ಸೊ ಅದಕ್ಕೆ ಅದನ್ನು ಕೂಡ ನೋಡೋಣ, ಈಗೂ ನಾಳೆ ತಾನೇ ದೇವ್ರ ದರ್ಶನ ಮಾಡೋದು ಅಂತ ಹೇಳಿ ಇಲ್ಲಿ ಬಂದ್ವಿ. ಬೀಚ್ ಹತ್ರ ಸಿಕ್ಕಾಪಟ್ಟೆ ಲೊಕೇಶನ್ ಆಗಿರ್ಬೋದು, ಆ ದೇವರಾಗಿರ್ಬೋದು ತುಂಬಾ ಚೆನ್ನಾಗಿದೆ. ಜಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಏನಂದರೆ ಬಿಸಿಲು ಜಾಸ್ತಿ ಇತ್ತು ಆ ಟೈಮಲ್ಲಿ. ಇಲ್ಲಿ ಒಳಗಡೆ ನಾವು ವಿಡಿಯೋ ಮಾಡೋ ಹಾಗಿರಲಿಲ್ಲ. ಒಬ್ರಿಗೆ ಎಂಟ್ರೆನ್ಸ್ ಫೀಸ್ ಬಂದು 100 ರುಪೀಸ್ ಏನೋ ಚಾರ್ಜ್ ಮಾಡಿದರು. ಅಂದರೆ ಕೇವ್ಸ್ ಈ ಗುಹೆ ಒಳಗಡೆ ಹೋಗಿ ಶಿವಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಯಾವ್ದಾದ್ರು ಈ ಜಾಗಕ್ಕೆ ಹೋದರೆ ಇದನ್ನಂತೂ ಖಂಡಿತ ಮಿಸ್ ಮಾಡದೆ ಬರಲೇಬೇಡಿ. ಯಾಕೆಂದರೆ ಆ ಜಾಗ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಶಿವಂದು ವಿಗ್ರಹನ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಒಳಗಡೆನೂ ಅಷ್ಟೇ, ಗುಹೆ ಒಳಗಡೆ ಅದರೊಳಗಡೆ ವೀಡಿಯೋ ಅಂತೂ ಮಾಡೋ ಆಗಿರಲಿಲ್ಲ, ಹಾಗಾಗಿ ನಾನು ಮಾಡಿರಲಿಲ್ಲ. ಬಟ್ ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ಮಿಸ್ ಮಾಡಿದೆ ಈ ತಿರುವನಂತಪುರಂಗೆ ಬಂದಾಗ ಈ ಜಾಗನ ಹೋಗಿ ಬನ್ನಿ. ಅಲ್ಲೇ ಬೀಚ್ ಇರೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಈ ದೇವ್ರ ದರ್ಶನ ಎಲ್ಲ ಮುಗಿದ ಮೇಲೆ ಆ ಬೀಚ್ ಹತ್ರ ಹೋಗಿ ಆಟಾಡೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ.